स्वागत है आपका आई टुडे न्यूज में। मैं आपके साथ मोहम्मद नासिर। प्राथमिक शाला शिक्षकर संघ विजयपुर की जानिब से 2024 की तबादला पॉलिसी में प्राइमरी स्कूल असातिज़ा यानी कि पीएसटी के साथ होने वाली नाइंसाफी के खिलाफ एहतजाज किया गया। तंजीम ने मोहतरम डिप्टी डायरेक्टर ऑफ पब्लिक इंस्ट्रक्शन DDPI के तौसत से हुकूमत से C&R यानी कि केडर्स और रिक्वायरमेंट पॉलिसी में तब्दीली की दरख्वास्त की। असातिज़ा ने बताया कि इस तबादले पॉलिसी से इन्हें शदीद मायूसी का सामना करना पड़ा है। कई असातिज़ा को उनकी मर्जी के खिलाफ दूर दराज के इलाकों में भेजा गया है, जिससे उनकी पेशा वाराना और ज़ाती ज़िंदगी पर मनफी असर मुरतब हो रहे हैं। तंजीम के नुमाइंदों ने हुकूमत को खबरदार किया कि अगर इनके मुतालिबात पर गौर नहीं किया गया तो अगले मरहले में क्लासों का बायकाट करते हुए एहतजाज करेंगे। असातिज़ा ने कहा कि वो अपने हुकूक के लिए हर मुमकिन इक़दाम उठाने के लिए तैयार हैं और जब तक उनके मसाइल हल नहीं किए जाते उनका एहतजाज जारी रहेगा। असातिज़ा की तंजीम ने जोर देकर कहा कि हुकूमत को फौरी तौर पर इस मामले पर तवज्जो देनी चाहिए ताकि असातिज़ा को उनके हुकूक मिल सकें और तालीमी निज़ाम में इस्तेहकाम बरकरार रह सके। और खबरों के लिए देखते रहें आई टुडे न्यूज़। ವರ್ಗಾವಣೆ ಭಾಗ್ಯವನ್ನು ಪಡೆಯಬಹುದು। ಈ ನಿಟ್ಟಿನಲ್ಲಿ ನಿಮ್ಮ ಕೈಗಳು ತಾವು ಇಲಾಖೆಗೆ ಮನವರಿಕೆ ಮಾಡಬೇಕೆಂದು ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ಮಾನ್ಯ ಉಪನಿರ್ದೇಶಕರಿಗೆ ಸರ್ಕಾರಕ್ಕೆ ಇದು ಗಮನಕ್ಕೆ ತರಬೇಕು। ಒಂದು ವೇಳೆ ಆಗಲಿದ್ದ ಪಕ್ಷದಲ್ಲಿ ಕೆಲವು ದಿವಸಗಳಲ್ಲಿ ನಾವೇನಪ್ಪ ಅಂತಂದ್ರೆ ತರಗತಿಗಳನ್ನ ಬಹಿಷ್ಕಾರ ಮಾಡಿ ನಾವೇನಪ್ಪ ಅಂತಂದ್ರೆ ಹೋರಾಟಕ್ಕೆ ಕೂಡಿದ್ದೇವೆ ಅನ್ನುವಂತ ಮಾತನ್ನ 1 ರಿಂದ 5ರವರೆಗೆ ಮಾತ್ರ PhD ಶಿಕ್ಷಕರು 6 ರಿಂದ 8ಕ್ಕೆ ನಾವು ತರಗತಿ ಬೋಧನೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಮಾನ್ಯ ಉಪನಿರ್ದೇಶಕರಿಗೆ ಗಂಭೀರವಾಗಿ ಹೇಳುತ್ತಾ ಈ ಮನವಿಯನ್ನ ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ। ಕ್ರಮ ಸಂಖ್ಯೆ 820ರ ಮಧ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಆತ್ಮೀಯರೇ, ದಿನಾಂಕ 29ರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಮಂಡಳಿಯಲ್ಲಿ ಈಗಾಗಲೇ ಆ ವಿಷಯವನ್ನು ಹಾಕೊಂಡಿದ್ದಾರೆ। ಆ ವಿಷಯದನ್ವಯ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಸಭೆ ನಡೆದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ನಮ್ಮ ಶಿಕ್ಷಕರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಅವ್ರ ಮುಂದೆ ಹೇಳಿ ಮುಂದಿನ ದಿನಮಾನದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಭಟನೆಗೆ ದಿನಾಂಕ ಕೂಡ ಫಿಕ್ಸ್ ಆಗ್ತದೆ। ಅದಕ್ಕೆ ನಮ್ಮೆಲ್ಲರ ಗಮನಕ್ಕೆ 1 ರಿಂದ 5ಕ್ಕೆ ಬೋಧನೆ ಮಾಡುವುದು, ಇಲ್ಲ 6 ರಿಂದ 8ಕ್ಕೆ ಬೋಧನೆ ನಾವು ಮಾಡುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಗಂಭೀರವಾಗಿ ವಿಷಯವನ್ನು ಪರಿಗಣಿಸಿ ನಾವು ಎಲ್ಲರೂ ಕೂಡಿ ಏನಪ್ಪಾ ಅಂತಂದ್ರೆ ಆ ದಿವಸ ಮಾನ್ಯ ಉಪನಿರ್ದೇಶಕರು ಮತ್ತೊಮ್ಮೆ ಎಲ್ಲರೂ ಸ್ಟ್ರೈಕ್ ಮಾಡಬೇಕಾಗ್ತದ ಎಲ್ಲರೂ ಮಾಡ್ತೀವಿ।